ಗುಡ್ ಮಾರ್ನಿಂಗ್ ಮಕ್ಕಳೇ. ಇವತ್ತಿನ ಒಂದು ತರಗತಿಯಲ್ಲಿ ಸೆಕೆಂಡ್ ಅವ್ರಿಗೆ ನಾನು ಹಿಂದಿ ಲೆಸನನ್ನು ಮಾಡ್ತಾಯಿದ್ದೀನಿ ಮಕ್ಕಳೇ. ಹಿಂದಿನ ಕ್ಲಾಸಲ್ಲಿ ನೀವು ಏನು ಮಾಡಿದ್ರಿ ಅಂತ ಹೇಳಿದರೆ ಸ್ವರಾಕ್ಷರಗಳಿಗೆ ಸಂಬಂಧಪಟ್ಟಂತೆ ನೀವು ಅದಕ್ಕೆ ಬರುವಂತಹ ಪದಗಳನ್ನು ನೀವು ತಿಳ್ಕೊಂಡಿದ್ರಿ, ಹೌದಲ್ವ ಮಕ್ಕಳೇ? ಹಾಗೆ ಎ ಅನ್ನೋ ಒಂದು ಅಕ್ಷರಗಳಿಗೆ ಸ್ವರಾಕ್ಷರಗಳಿಗೆ ಸಂಬಂಧಪಟ್ಟಂತಹ ಪದಗಳನ್ನು ತಿಳ್ಕೊಂಡಿದ್ರಿ. ಅಂದರೆ ಜೇಬ್, ಸೇಬ್, ಮೇಜ್, ಮೇಲ, ಕೇಲ, ನೇತ, ಸೇವಕ್, ಮೇಂಡಕ್, ಖೇಲ್ಕೂದ್ ಅನ್ನೋ ಒಂದು ಪದಗಳನ್ನು ನೀವೇನು ಮಾಡ್ಕೊಂಡಿದ್ರಿ, ತಿಳ್ಕೊಂಡಿದ್ರಿ ಅಲ್ವಾ ಮಕ್ಕಳೇ? ಇವತ್ತಿನ ಒಂದು ತರಗತಿಯಲ್ಲಿ ನಾನು ಐ ಕನ್ನಡದಲ್ಲಿ ಎ ಆದಮೇಲೆ ಎ ಅನ್ನೋದಿರುತ್ತೆ, ಆದರೆ ಹಿಂದಿಲಿ ಎ ಆದಮೇಲೆ ಎ ಇರೋದಿಲ್ಲ, ಐ ಅನ್ನೋ ಒಂದು ಸ್ವರಾಕ್ಷರ ಇರುತ್ತೆ. ಆ ಐಗೆ ಸಂಬಂಧಪಟ್ಟಂತಹ ಒಂದು ಪದಗಳನ್ನು ನಾವು ತಿಳ್ಕೊತಾ ಹೋಗೋಣ ಮಕ್ಕಳೇ. ಮೊದಲನೇದಾಗಿ ಪೈರ್, ತೈರ್ನ, ಪೈ, ಪೈಸಾ, ಥೈಲ, ಬೈನ್ಸ್, ಮೈದಾನ್, ಸೈನಿಕ್, ಕಪರೈಲ್. ನೋಡಿ, ಪೈರ್, ತೈರ್ನ, ಬೈಲ್, ಪೈಸಾ, ಥೈಲ, ಬೈನ್ಸ್, ಮೈದಾನ್, ಸೈನಿಕ್, ಕಪರೈಲ್ ಅನ್ನೋ ಒಂದು ಪದಗಳನ್ನು ನಾವು ಐಗೆ ಸಂಬಂಧಪಟ್ಟಂತಹ ಪದಗಳನ್ನು ನಾವು ತಿಳ್ಕೊಬೋದು ಮಕ್ಕಳೇ. ಮೊದಲನೇ ಚಿತ್ರವನ್ನು ನೋಡಿ ಮಕ್ಕಳೇ. ಅಲ್ಲಿ ಪೈರ್ ಅಂತ ಇದೆ. ಪೈರ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ನೀವು ಹೊಲ ಗದ್ದೆಗಳಲ್ಲಿ ಬಿಡುವಂತಹ ಬೆಳೆಗಳಲ್ಲಿರುವಂತಹ ಪೈರು ಅಂತ ತಿಳ್ಕೊಂಡಿದ್ದೀರಾ. ಆದರೆ ಹಿಂದಿಲಿ ಪೈರ್ ಅಂತ ಹೇಳಿದ್ರೆ ಕಾಲುಗಳು. ನೀವು ಕಾಲಿನ ಮುಖಾಂತರ ನೀವೇನು ಮಾಡ್ತೀರಾ, ನಡೆದಾಡ್ತೀರಾ ಅಲ್ವಾ, ಓಡಾಡ್ತೀರಾ, ಹಾಗೆ ಏನು ಮಾಡ್ತೀರಾ, ಜಿಗಿತೀರಾ ಅಲ್ವಾ. ಆ ಒಂದು ಕಾಲುಗಳನ್ನು ನಾವು ಏನಂತ ಹೇಳ್ತೀವಿ, ಪೈರ್ ಅಂತ ಹೇಳ್ತೀವಿ. ತೈರ್ನ ಅಂತ ಹೇಳಿದ್ರೆ ಮಕ್ಕಳೇ ಈಜೋದು, ಸ್ವಿಮ್ಮಿಂಗ್. ನೀವೆಲ್ಲ ಕೆಲವ್ರುಗಳಿಗೆಲ್ಲ ಸ್ವಿಮ್ ಮಾಡೋದು ಗೊತ್ತಿರುತ್ತೆ ಅಲ್ವಾ, ಹುಡುಗರುಗಳಿಗೆ. ಹಾಗೆ ಹುಡುಗಿರುಗಳು ಕೂಡ ಈಜೊಡೆಯೋದನ್ನು ಕಲ್ತಿರ್ತೀರ ಅಲ್ವಾ ಮಕ್ಕಳೇ. ಅದನ್ನು ನಾವೇನಂತ ಹೇಳ್ತೀವಿ, ತೈರ್ನ ಅಂತ ನಾವು ಹೇಳ್ತೀವಿ. ಬೈಲ್ ಅಂತ ಹೇಳಿದ್ರೆ ಎತ್ತು, ಆಕ್ಸ್. ಈ ಎತ್ತನ್ನು ನಾವು ಎಲ್ಲಿ ಗಮನಿಸ್ತೀವಿ, ಎಲ್ಲಿ ಒಂದು ಸ್ಥಳದಲ್ಲಿ ಇದನ್ನು ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ರೈತ ಉಳುಮೆಯನ್ನು ಮಾಡಲಿರುವಂತಹ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ, ಈ ಬೈಲನ್ನು ನಾವು ಉಪಯೋಗಿಸ್ತೀವಿ. ಪೈಸಾ ಅಂತ ಹೇಳಿದ್ರೆ ಮಕ್ಕಳೇ ಕಾಸು, ಚಿಲ್ಲರೆ ಕಾಸುಗಳಿರುತ್ತಲ್ಲ, ಅದನ್ನು ನಾವು ಪೈಸಾ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ 1 ರೂಪಾಯಿನ ಕಾಯಿನ್ ಆಗಿರಬಹುದು, ಅಥವಾ 2 ರೂಪೀಸ್ ಕಾಯಿನ್ ಆಗಿರ್ಬೋದು, ಅಥವಾ 5 ರೂಪೀಸ್ ಕಾಯಿನ್ ಆಗಿರ್ಬೋದು, ಅಥವಾ 50 ಪೈಸೆ ಕಾಯಿನ್ ಆಗಿರ್ಬೋದು. ಆ ಒಂದು ನಾಣ್ಯಗಳನ್ನು ನಾವೇನಂತ ಹೇಳ್ತೀವಿ, ಹಿಂದಿಲಿ ಪೈಸಾ ಅಂತ ನಾವು ಹೇಳ್ತೀವಿ. ಥೇಲ ಅಂತ ಹೇಳಿದ್ರೆ ಬ್ಯಾಗ್ ಮಕ್ಕಳೇ. ಬ್ಯಾಗ್ ಅಂತ ಹೇಳಿದ್ರೆ ನೀವು ತರಕಾರಿಗಳನ್ನಾಗಿರ್ಬಹುದು, ಸಾಮಾನುಗಳನ್ನಾಗಿರ್ಬಹುದು ತರಲಿಕ್ಕೆ ನೀವೇನು ಮಾಡ್ತೀರಾ, ಮಾರ್ಕೆಟ್ಗೆ ಹೋಗ್ತೀರಾ ಅಲ್ವಾ. ಮಾರ್ಕೆಟ್ ಹೋಗಿ ನೀವೇನು ಮಾಡ್ತೀರಾ, ಅದನ್ನು ತೊಗೊಂಬರೋಕ್ಕೆ ಯಾವುದ್ರಲ್ಲಿ ಹಾಕ್ಕೊಡ್ತಾರೆ ಅವರು, ನಿಮಗೆ ಒಂದು ಬ್ಯಾಗ್ಗಳಲ್ಲಿ ಹಾಕ್ಕೊಡ್ತಾರೆ ಅಲ್ವಾ. ಆ ಬ್ಯಾಗನ್ನು ನಾವೇನಂತ ಹೇಳ್ತೀವಿ, ಥೈಲ ಅಂತ ನಾವು ಹೇಳ್ತೀವಿ. ಬೈನ್ಸ್ ಅಂತ ಹೇಳಿದ್ರೆ ಶ್ರೀ ಬಫೆಲೋ ಅಂತ, ಅಂದರೆ ಎಮ್ಮೆ. ಈ ಒಂದು ಎಮ್ಮೆಯನ್ನು ಸಾಕು ಪ್ರಾಣಿಯಾಗಿ ನಾವೇನು ಮಾಡ್ತೀವಿ, ಮನೆಯಲ್ಲಿ ಕೂಡ ಸಾಕ್ತೀವಿ. ಈ ಎಮ್ಮೆಯಿಂದ ಹಾಲನ್ನು ನಾವು ಏನು ಮಾಡ್ತೀವಿ, ಉಪಯೋಗವನ್ನು ಪಡ್ಕೊತೀವಿ. ಮೈದಾನ್ ಅಂತ ಹೇಳಿದ್ರೆ ಮಕ್ಕಳೇ, ಇದನ್ನು ನೀವು ಆಟ ಆಡಲಿಕ್ಕೆ ಬಳಸ್ತೀರ, ಹೌದಲ್ವಾ ಮಕ್ಕಳೇ. ನೀವು ಆಟ ಆಡಬೇಕು ಅಂತ ಹೇಳಿದ್ರೆ ಎಲ್ಲೋಗಿ ಆಟ ಆಡ್ತೀರಾ, ನೀವು ಮೈದಾನದಲ್ಲಿ ಹೋಗಿ ಆಟ ಆಡ್ತೀರಾ, ಅಥವಾ ಅಂಗಳದಲ್ಲಿ ಹೋಗಿ ನೀವು ಆಟವನ್ನು ಆಡ್ತೀರಾ ಅಲ್ವಾ. ಅದನ್ನು ನಾವೇನಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ಫೀಲ್ಡ್ ಅಂತ ಹೇಳ್ತೀವಿ, ಹಿಂದಿಲಿ ಮೈದಾನ್ ಅಂತ ಹೇಳ್ತೀವಿ. ನೆಕ್ಸ್ಟು ಸೈನಿಕ್ ಅಂತ ಮಕ್ಕಳೇ. ಸೈನಿಕ್ ಅಂತ ಹೇಳಿದ್ರೆ ಯೋಧ, ಸೈನಿಕ. ನೀವು ನೋಡಿರ್ತೀರ ಅಲ್ವಾ, ಇವರು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಗಡಿನಾಡುಗಳಲ್ಲಿ ಇವರು ಏನು ಮಾಡ್ತಾ ಇರ್ತಾರೆ, ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂದರೆ ಶತ್ರು ರಾಷ್ಟ್ರದವರು ನಮ್ಮ ಒಂದು ದೇಶಕ್ಕೆ ಅಥವಾ ನಮ್ಮ ಒಂದು ರಾಷ್ಟ್ರಕ್ಕೆ ಬಂದು ಒಂದು ಯಾವುದೇ ರೀತಿಯಾದಂತಹ ಒಂದು ಅಪಘಾತಗಳನ್ನು ಅಥವಾ ತೊಂದರೆಗಳನ್ನು ಕೊಡದೇ ಇರೋ ಹಾಗೆ ಇವ್ರು ಏನು ಮಾಡ್ತಾ ಇರ್ತಾರೆ, ನಮ್ಮ ಒಂದು ಜನರನ್ನು ಗಡಿ ಭಾಗದಲ್ಲಿ ನಿಂತ್ಕೊಂಡು ನಮ್ಮನ್ನು ಕಾಯ್ತಾ ಇರ್ತಾರೆ. ಇವರು ಹಗಲು ರಾತ್ರಿ, ಚಳಿ ಮಳೆ ಗಾಳಿ ಅಂತ ಯಾವುದನ್ನು ಲೆಕ್ಕಿಸದೆ, ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ, ತನ್ನ ಸಂಸಾರವನ್ನು ಬಿಟ್ಟು ಇವ್ರು ಏನು ಮಾಡಿರ್ತಾರೆ, ದೇಶದ ಪ್ರಾಣವನ್ನು, ದೇಶದ ಜನರ ಪ್ರಾಣವನ್ನು, ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಇವರು ಸೇರಿಕೊಂಡಿರ್ತಾರೆ. ಇಂಥವರನ್ನು ನಾವು ಏನಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ಸೋಲ್ಜರ್ ಅಂತ ಹೇಳ್ತೀವಿ, ಹಿಂದಿಲಿ ಏನಂತೀವಿ ಮಕ್ಕಳೇ, ಸೈನಿಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಿಕ್ಚರ್ ಮಕ್ಕಳೇ, ಕಪರೈಲ್ ಅಂತ ಹೇಳಿದ್ರೆ ಮಕ್ಕಳೇ ಮನೆ.
ಘರ್ ಅಂತ ಹೇಳಿದ್ರೆ ನಾವು ಮನೆ ಅಂತ ತಿಳ್ಕೊಂಡಿದ್ವಿ ಅಲ್ವಾ, ಹಾಗೆಯೇ ಈ ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ, ಹೋಮ್ ಅಂತ ಹೇಳ್ತೀವಿ ಅಥವಾ ಹೌಸ್ ಅಂತ ಹೇಳ್ತೀವಿ. ಹಿಂದಿಲೂ ಕೂಡ ಕಪ್ಪರಾಯಿಲ್ ಅಂತ ಇದನ್ನು ಕರಿತೀವಿ. ಮನೆಯನ್ನು ನಾವು ಕಪ್ಪರಾಯಿಲ್ ಅಂತ ಹೇಳ್ತೀವಿ. ಈ ಮನೆ ಏನಕ್ಕೋಸ್ಕರ ನಾವು ಬಳಸ್ತೀವಿ ಅಂತ ಹೇಳಿದರೆ, ನಾವು ವಾಸ ಮಾಡಲಿಕ್ಕೆ ಇದನ್ನು ಬಳಸ್ತೀವಿ ಅಲ್ವಾ. ನಾವು ಚಳಿ ಗಾಳಿ ಮಳೆಯಿಂದ ನಾವೇನು ಮಾಡ್ತೀವಿ, ರಕ್ಷಣೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಾವು ರಾತ್ರಿಯ ಸಮಯದಲ್ಲಿ ಹಾಗೆ ಪ್ರಾಣಿಗಳಿಂದ ಕಳ್ಳರಿಂದ ರಕ್ಷಣೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಒಂದು ಸುಂದರವಾದಂತಹ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಂಡು ನಾವು ಅಲ್ಲಿ ವಾಸವನ್ನು ಮಾಡ್ತೀವಿ. ಅದನ್ನು ನಾವೇನಂತ ಹೇಳ್ತೀವಿ ಮಕ್ಕಳು, ಹಿಂದಿಲಿ ಕಪ್ಪರಾಯಿಲ್ ಅಂತ ಹೇಳ್ತೀವಿ. ಹಾಗಾದರೆ ಮಕ್ಕಳು, ಇವತ್ತಿನ ತರಗತಿಯಲ್ಲಿ ಏನು ಮಾಡಿದಂತಹ ಐಗೆ ಸಂಬಂಧಪಟ್ಟಂತಹ ಪದಗಳನ್ನು ನೀವು ತಿಳ್ಕೊಂಡಿದ್ದೀರಾ ಅಲ್ವಾ ಮಕ್ಕಳೇ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ಮಾಡಿದಂತಹ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಬೇರೆ ಒಂದು ಪಾಠವನ್ನು ತಗೊಂಡು ನಿಮ್ಮನ್ನು ಭೇಟಿ ಆಗ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಈ ಪಾಠವನ್ನು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.